Hello everybody, this is Divyashri. Welcome to Literary Canon. In this class, we are going to continue the Indian Literature Series Part 2. Today's poet is Kamala Das. Without further ado, let's start the class. Yes, Kamala Das. Kamala Das 1934 ಅವರ ಹುಟ್ಟಾಗತ್ತೆ and died in 2009, and her original name is Kamala Suraya and pen name is Madhavi Kutti and married name is Kamala Das. This is very important. Sometimes pen name ಯಾವುದು ಅಂತ ಕೇಳಬಹುದು. ಕಮಲಾ ಸುರಯ್ಯ ಅವರ pen name ಯಾವುದು ಅಂತ ಕೇಳೋಂಥ ಚಾನ್ಸಸ್ ಇರುತ್ತೆ. And she is born in Kerala. Okay, she is also called as Queen of Erotica. Why she is calling as Queen of Erotica? Because she is talking about private life, especially sex ಬಗ್ಗೆ ಮಾತಾಡಿದ್ದಾರೆ. So ಹಾಗಾಗಿ she is also called as a Queen of Erotica. Comes under the category of confessional poets. Okay, so Kamala Das ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅಂದರೆ ಕನ್ಫೆಷನಲ್ ಪೋಯೆಟ್ಸ್ ಅಂತ ಹೇಳ್ಬೋದು. ಕನ್ಫೆಷನಲ್ ಪೋಯೆಟ್ಸ್ ಅಂತಂದ್ರೇನು, ಅದರಲ್ಲಿ ಅವರು ಪ್ರೈವೇಟ್ ಲೈಫ್ ಬಗ್ಗೆ ಹೇಳ್ತಾ ಹೋಗ್ತಾರೆ, ಅನ್ಫುಲ್ಫಿಲ್ಡ್ ಲವ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಸೆಕ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಮ್ಯಾನ್ ಆ್ಯಂಡ್ ವಿಮೆನ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವ್ರನ್ನ ನಾವೇನಂತ ಹೇಳ್ತೀವಿ, ಕನ್ಫೆಷನಲ್ ಪೋಯೆಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ರೈಟರ್ಸ್ ಕೂಡ ಇದ್ದಾರೆ. ಆ್ಯನ್ ಸ್ಯಾಕ್ಸ್ಟಾನ್ ಇರ್ಬೋದು, ಸಿಲ್ವಿಯಾ ಪ್ಲಾಟ್ ಇರ್ಬೋದು, ಅಥವಾ ಕಮಲಾ ದಾಸ್, ಇವರೆಲ್ಲರೂ ಕೂಡ ಕನ್ಫೆಷನಲ್ ಪೋಯೆಟ್ಸಲ್ಲಿ ಬರ್ತಾರೆ. ಆ್ಯಕ್ಚುಲಿ ಕನ್ಫೆಷನಲ್ ಪೋಯಮ್ಸ್ ಬಗ್ಗೆ ಒಂದು ಕ್ವೆಶನ್ ಕೇಳಿದರು ಲಾಸ್ಟ್ ಡಿಸೆಂಬರ್ 2025 ಕನ್ಫೆಷನಲ್ ಪೋಯಮ್ ಸಿಲ್ವಿಯಾ ಪ್ಲಾಟ್ದ ಏರಿಯಲ್ ಕೇಳಿದರು. ಸೊ ಮ್ಯಾಚ್ ದ ಫಾಲೋವಿಂಗ್ಸಲ್ಲಿ ಈ ಕ್ವೆಶನ್ ಕೇಳಿದ್ರು. ಸೊ ಕನ್ಫೆಷನಲ್ ಪೋಯೆಟ್ ಅಂತ ಹೇಳ್ಬೋದು ಯಾರನ್ನ, ಕಮಲಾ ದಾಸ್. ಓಕೆ, ಆ್ಯಂಡ್ ಹರ್ ಪೋಯಮ್ ಮೇನ್ ಥೀಮ್ ಆಫ್ ಹರ್ ಪೋಯಮ್ ಯಾವುದು, ಅನ್ಫುಲ್ಫಿಲ್ಡ್ ಲವ್, ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ವಿಮೆನ್ ಆ್ಯಂಡ್ ವಿಮೆನ್ಸ್ ಲವ್ ಫಾರ್ ಟ್ರೂ ಲವ್. ಓಕೆ, ನೆಕ್ಸ್ಟ್ ಪೋಯಿಟ್ರಿ ಕಲೆಕ್ಷನ್ಸ್ ಯಾವ್ಯಾವುದು, ವೆರಿ ಇಂಪಾರ್ಟೆಂಟ್, ಕ್ರೊನಾಲಜಿಯಲ್ಲಿ ಕೇಳ್ತಾರೆ. ಓಕೆ, ಸೊ ಒಂದು ಸೈರನ್ಸ್ 1964, ಸಮರ್ ಇನ್ ಕಲ್ಕತ್ತಾ 1965, ಆ್ಯಂಡ್ ಡಿಸೆಂಡೆಂಟ್ 1967, ಆ್ಯಂಡ್ ಓಲ್ಡ್ ಪ್ಲೇ ಹೌಸ್ ಆ್ಯಂಡ್ ಅದರ್ ಪೋಯಮ್ಸ್ 1973. ಆ್ಯಂಡ್ ಪ್ರೋಸ್ ವರ್ಕ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಮೈ ಸ್ಟೋರಿ 1976, ಆಲ್ಫಾಬೆಟ್ ಆಫ್ ಲಸ್ಟ್ 1976, and Banners 1976. ಓಕೆ, ಮೈ ಸ್ಟೋರಿ ವೆರಿ ಇಂಪಾರ್ಟೆಂಟ್, ಇದು ಕೂಡ PYQ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪೋಯಮ್ಸ್ ಡಿಸ್ಕಸ್ ಮಾಡೋಣ. ಸಮ್ ಆಫ್ ದ ಪೋಯಮ್ಸ್ ಇನ್ ಡೀಟೇಲ್ ಆಗಲ್ದೇ ಇದ್ರು, ಜಸ್ಟ್ ವಿ ವಿಲ್ ಲುಕ್ ಎಟ್ ದ ಮೇನ್ ಸಮರಿ ಆಫ್ ದ ಪೋಯಮ್ಸ್. ಫಸ್ಟ್ ಪೋಯಮ್ ಯಾವುದು, ಗ್ರ್ಯಾಂಡ್ ಮದರ್ಸ್ ಹೌಸ್. ಓಕೆ, ಫಸ್ಟ್ ಪೋಯಮ್ ಯಾವುದು, ಗ್ರ್ಯಾಂಡ್ ಮದರ್ಸ್ ಹೌಸ್. ಗ್ರ್ಯಾಂಡ್ ಮದರ್ಸ್ ಹೌಸ್ ಇಟ್ಸ್ ಫಸ್ಟ್ ಅಪಿಯರ್ಡ್ ಇನ್ ದ ಆಂಥಾಲಜಿ ಕಾಲ್ಡ್ ಸಮರ್ ಇನ್ ಕಲ್ಕತ್ತಾ. ಆಯಿತಾ, ಸಮರ್ ಇನ್ ಕಲ್ಕತ್ತಾ 1965 ಆ ಪೊಯೆಟ್ರಿ ಕಲೆಕ್ಷನ್ಸಲ್ಲಿ ನಾವು ಗ್ರ್ಯಾಂಡ್ ಮದರ್ಸ್ ಹೌಸನ್ನು ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಆ್ಯನ್ ಆಟೋಬಯೋಗ್ರಫಿಕಲ್ ಪೋಯಮ್. ಇಲ್ಲಿ ಪೋಯಮ್ ಲಾಂಗಿಂಗ್ ಫಾರ್ ಹರ್ ಪೇರೆಂಟಲ್ ಹೌಸ್ ಇನ್ ಮಲಬಾರ್ ಕೇರಳದಲ್ಲಿ ಇರುವಂತಹ ಅವರ ಅಜ್ಜಿ ಮನೆ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಸಿಕ್ಕಿರೋಂತಹ ಇಮ್ಮೆನ್ಸ್ ಲವ್ ಮತ್ತು ಅಫೆಕ್ಷನನ್ನು ನೆನ್ಪು ಮಾಡ್ಕೋತಾ ಹೋಗ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಅವರ ಅಜ್ಜಿ, ಗ್ರ್ಯಾಂಡ್ ಮದರ್, ಆಯಿತಾ, ಅವರು ತುಂಬ ಇಮ್ಮೆನ್ಸ್ ಲವ್ಗಳನ್ನು ಆ್ಯಂಡ್ ಅಫೆಕ್ಷನನ್ನು ತೋರಿಸ್ತಾ ಇದ್ರು. ಅದನ್ನು ಅವರು ರಿಕಾಲ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಬೇಸಿಕಲಿ ಗ್ರ್ಯಾಂಡ್ ಮದರ್ಸ್ ಹೌಸ್. ಸೆಕೆಂಡ್ ಒನ್, ಆನ್ ಇಂಟ್ರೊಡಕ್ಷನ್. ದಿಸ್ ಇಸ್ ಆಲ್ಸೋ PYQ. ವಿ ವಿಲ್ ಡಿಸ್ಕಸ್ ದಿಸ್ PYQs at the end of the ಸ್ಲೈಡಲ್ಲಿ, ಆಯಿತಾ. ಸೊ ಇಟ್ಸ್ ಅ ಕನ್ಫೆಷನಲ್ ಪೋಯಮ್. ಇದು ಕೂಡ ಕನ್ಫೆಷನಲ್ ಪೋಯಮ್ ಅಂತ ಹೇಳ್ಬೋದು. ಇಟ್ ಈಸ್ ಪಬ್ಲಿಷ್ಡ್ ಇನ್ ಸಮರ್ ಇನ್ ಕಲ್ಕತ್ತಾ. ಇದರಲ್ಲಿ ಸಿಗುತ್ತೆ. ಸಮರ್ ಇನ್ ಕಲ್ಕತ್ತಾದಲ್ಲಿ ಗ್ರ್ಯಾಂಡ್ ಮದರ್ಸ್ ಹೌಸ್ ಇರ್ಬೋದು, ಆ್ಯನ್ ಇಂಟ್ರೊಡಕ್ಷನ್ಸ್ ಇರ್ಬೋದು, ಇವೆಲ್ಲ ಸಮರ್ಸ್ ಇನ್ ಕಲ್ಕತ್ತಾದಲ್ಲಿ ನಾವು ನೋಡ್ಬೋದು. ಶಿ ಶೋಸ್ ಹರ್ ಡಿಸ್ಟೇಸ್ಟ್ ಟುವರ್ಡ್ಸ್ ಪಾಲಿಟಿಕ್ಸ್. ಆಯಿತಾ, ಇಲ್ಲಿ ಏನು ಮಾಡ್ತಾರೆ ಅಂದರೆ ಶಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಎನಿ ಪಾಲಿಟಿಕ್ಸ್. ಆಯಿತಾ, ಶಿ ಸೆಡ್ ದ್ಯಾಟ್ ಶಿ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್ ಬಟ್ ರೈಟ್ ಇನ್ 2. ಆಯಿತಾ, ಇದರಲ್ಲಿ ಒಂದು ಲೈನ್ ಇದೆ ನೋಡಿ, ಹೇಳ್ತಾರೆ, ಐ ಸ್ಪೀಕ್ 3 ಲ್ಯಾಂಗ್ವೇಜಸ್, ರೈಟ್ ಇನ್ 2, ಡ್ರೀಮ್ ಇನ್ 1. ಡೋಂಟ್ ರೈಟ್ ಇನ್ ಇಂಗ್ಲೀಷ್. ದೇ ಸೆಡ್ ಇಂಗ್ಲೀಷ್ ಈಸ್ ನಾಟ್ ಯೋರ್ ಮದರ್ ಟಂಗ್. ಓಕೆನಾ, ಸೊ ವೈ ನಾಟ್ ಲೀವ್ me alone.
ಆಯಿತಾ. ಅವ್ರು ಹೇಳ್ತಾರೆ ಯಾಕೆ ನನ್ನನ್ನು ಸುಮ್ಮನೆ ಬಿಡಲ್ಲ, ನಾನು ಅವರು ಇಂಗ್ಲೀಷಲ್ಲಿ ಬರಿತಾ ಹೋಗ್ತಾರೆ ಪೋಯಮ್ಸ್ಗಳನ್ನು. ಸೊ ಇಲ್ಲಿ ಹೇಳ್ತಾರೆ ಇಟ್ಸ್ ನಾಟ್ ಯುವರ್ ಮದರ್ ಟಂಗ್ ಯಾವುದು ನಿಮ್ಮ ಮಲಯಾಳಂ ಮದರ್ ಟಂಗ್, ಅದರಲ್ಲೂ ನೀವು ಪೋಯಮ್ ಬರೆಯೋದನ್ನು ಬಿಟ್ಟು ಇಂಗ್ಲೀಷಲ್ಲಿ ಯಾಕೆ ಬರ್ತಿದ್ದೀರಾ ಅಂತ ಕ್ವೆಶ್ಚನ್ ಮಾಡ್ತಾ ಹೋಗ್ತಾರೆ. ಈ ಥರ ಲ್ಯಾಂಗ್ವೇಜ್ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಇಂಟ್ರೊಡಕ್ಷನ್ಸಲ್ಲಿ, ಆಯಿತಾ. ಫೋಕಸಿಂಗ್ ಆನ್ ಫ್ರೀಡಮ್ ಆಫ್ ಲ್ಯಾಂಗ್ವೇಜ್, ನಮ್ಗೆ ಯಾವ ಇಷ್ಟ ಬರುತ್ತೋ ಆ ಲ್ಯಾಂಗ್ವೇಜಲ್ಲಿ ನಾವು ಬರೆಯೋಂಥ ಫ್ರೀಡಮ್ ಇರಬೇಕು ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಲೈನ್ ಏನು, ಐ ಡೋಂಟ್ ನೋ ಪಾಲಿಟಿಕ್ಸ್. ಇಸ್ ಓಪನಿಂಗ್ ಲೈನ್ ಅಂತಲೂ ಕೂಡ ಹೇಳ್ಬೋದು, ಐ ಡೋಂಟ್ ನೋ ಪಾಲಿಟಿಕ್ಸ್. ನೆಕ್ಸ್ಟ್ ಓಲ್ಡ್ ಪ್ಲೇ ಹೌಸ್, ಇದು ಕೂಡ PYQ. ಓಕೆ, ಓಲ್ಡ್ ಪ್ಲೇ ಹೌಸ್ ಇಸ್ ಆ್ಯನ್ ಆಟೋಬಯೋಗ್ರಫಿಕಲ್ ಪೋಯಮ್ ಅಂತ ಹೇಳ್ಬೋದು. ಇಲ್ಲಿ ಏನಾಗತ್ತೆ ಅಂತಂದರೆ ಸ್ಪೀಕರ್ಸ್ ಜರ್ನಿ ಫ್ರಾಮ್ ಇನಿಷಿಯಲ್ ಹೋಪ್ ಟು ಪ್ರೊಫೌಂಡ್ ಡಿಸ್ಇಲ್ಯೂಷನ್ಮೆಂಟ್ ಇನ್ ಹರ್ ಮ್ಯಾರೇಜಸ್. ಎಲ್ಲ ಹೆಣ್ಮಕ್ಳು ಅಷ್ಟೇ ಮದುವೆ ಮಾಡ್ಕೋಬೇಕಾದ್ರೆ ದೆರ್ ವರ್ ಲಿಟಲ್ ಹೋಪ್ ಅಲ್ವಾ, ಒಂದಿಷ್ಟು ಹೋಪ್ಸ್ ಇರುತ್ತೆ. ಬಟ್ ಬರ್ತಾ ಗೊತ್ತಾಗುತ್ತೆ ದೆರ್ ವರ್ ಲಾಟ್ ಆಫ್ ಏನಂತ ಹೇಳ್ತೀವಿ ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ತುಂಬ ಪ್ರಾಬ್ಲಮ್ ಇದೆ ಮದುವೆಯಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಶಿ ಡಿಸ್ಕ್ರೈಬ್ಸ್ ಹೌ ಹರ್ ಹಸ್ಬೆಂಡ್ ಹೂ ಈಸ್ ಕ್ಯಾಪ್ಟರ್, ಆಯಿತಾ. ಶಿ ಈಸ್ ಕಂಪ್ಲೇನಿಂಗ್ ಹರ್ ಹಸ್ಬೆಂಡ್ ಆ್ಯಂಡ್ ಶಿ ಈಸ್ ಕಂಪೇರಿಂಗ್ ಹರ್ ಹಸ್ಬೆಂಡ್ ಟು ದ ಕ್ಯಾಪ್ಟರ್ ಅಂದ್ರೂ ಕ್ಯಾಪ್ಚರಿಂಗ್ ಸಮ್ವನ್, ಒಬ್ಬರನ್ನ ನಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅಂತಹ ವ್ಯಕ್ತಿ ನನ್ನ ಗಂಡ, ಆಯಿತಾ. ಅಟೆಂಪ್ಟೆಡ್ ಟು ಟೇಮ್ ಹರ್ ಲೈಕ್ ಅ ಸ್ವ್ಯಾಲೋ, ಅವ್ರನ್ನ ಹಾಂಟ್ ಮಾಡ್ತಾ ಇರ್ತಾರೆ ಹೇಗೆ. ಆ್ಯಂಡ್ ಶಿ ಈಸ್ ಕಂಪೇರಿಂಗ್ ಹರ್ಸೆಲ್ಫ್ ಟು ಸ್ವ್ಯಾಲೋ ಅಂದರೆ ಡ್ರಿಂಕ್, ಕುಡಿಯೋದು ಅಲ್ವಾ. ಸೊ ನೀರು ಕುಡಿದಷ್ಟು ಅಷ್ಟು ಈಸಿಯಾಗಿ ನನ್ನನ್ನು ತುಂಬ ಅಂದರೆ ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದ ಅನ್ನೋದು. ಆ್ಯಂಡ್ ಸ್ಟ್ರಿಪ್ಪಿಂಗ್ ಅವೇ ಹರ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆ್ಯಂಡ್ ಇಂಡಿಪೆಂಡೆನ್ಸ್, ಯಾವುದನ್ನು ನನ್ನ ಇಂಡಿಪೆಂಡೆನ್ಸ್ ಇರ್ಬೋದು, ನನ್ನ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರ್ಬೋದು, ಅವುಗಳನ್ನು ಏನು ಮಾಡಿದನ್ನು ಹಿಡಿದಿಟ್ಕೊಂಡಿದ್ದಾರೆ ನನ್ನ ಗಂಡ ಅನ್ನೋದನ್ನು ಈ ಪೋಯಮ್ಸಲ್ಲಿ ಹೇಳ್ತಾ ಹೋಗ್ತಾರೆ. ಇಂಪಾರ್ಟೆಂಟ್ ಲೈನ್ ಏನು, ಮೈ ಮೈಂಡ್ ಈಸ್ ಅಟ್ ಓಲ್ಡ್ ಪ್ಲೇ ಹೌಸ್ ವಿತ್ ಆಲ್ ಇಟ್ಸ್ ಲೈಟ್ಸ್ ಪುಟ್ ಔಟ್. ಓಕೆ, ದಿಸ್ ಇಸ್ ಆಲ್ಸೋ PYQ, ಇಂಪಾರ್ಟೆಂಟ್ ಅಂತಲೂ ಹೇಳ್ಬೋದು. ಯಾಕಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಪೋಯಮ್ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗಲ್ಲಿ ಪೋಯಮ್ ಫಸ್ಟ್ ಲೈನ್ ಅಥವಾ ಇಂಪಾರ್ಟೆಂಟ್ ಲೈನ್ ಆಫ್ ದ ಪೋಯಮ್ ಕೊಟ್ಬಿಟ್ಟು ಇದು ಯಾವ ಪೋಯಮಿಂದ ತೊಗೊಂಡಿರೋದು, ಅಥವಾ ಪೋಯಮ್ನ ಲೈನ್ ಕೊಟ್ಬಿಟ್ಟು ಯಾವ ರೈಟರ್ ಬರೆದಿರೋದು ಅನ್ನೋದು ಕೇಳೋದು ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ PYQ. ಮೈ ಮೈಂಡ್ ಈಸ್ ಅನ್ ಓಲ್ಡ್ ಪ್ಲೇ ಹೌಸ್ ವಿತ್ ಆಲ್ ಇಟ್ಸ್ ಲೈಟ್ಸ್ ಪುಟ್ ಆಫ್. ಓಕೆ, ನೆಕ್ಸ್ಟ್ ಡ್ಯಾನ್ಸ್ ಆಫ್ ದ ಯೂನಿಕ್ಸ್. Okay, Dance of the Eunuchs. This is the very first poem appeared in Summer in Calcutta talking about eunuchs. Okay na. So ಇದರಲ್ಲಿ ಏನು ಹೇಳ್ತಾರೆ ಅಂದರೆ there were present pathetic and miserable condition of eunuchs. ಆಯಿತಾ, ಇವ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಯುನಕ್ಸನ್ನು ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವರ ಪ್ಯಾಥೆಟಿಕ್ ಕಂಡೀಷನ್ಸ್, ಅವ್ರನ್ನ ಫಂಕ್ಷನಿಗೆ ಇನ್ವೈಟ್ ಮಾಡ್ತಾರೆ, ಯಾಕೆ ಡಾನ್ಸ್ ಮಾಡೋದಕ್ಕೆ, ಹಾಡು ಹೇಳೋದಕ್ಕೆ. ಆಮೇಲೆ ಅವ್ರು ಬಂದರೆ ಶುಭ ಶಕುನ ಅಂತ ಹೇಳ್ಬಿಟ್ಟು ಕರೆಸಿ ಅವ್ರ ಹತ್ರ ಹಾಡು ಹೇಳಿಸ್ತಾರೆ, ಆಶೀರ್ವಾದ ಮಾಡಿಸ್ತಾರೆ. ಸೊ ಅವರಿಗೆ ನಮ್ಗನ್ಸುತ್ತೆ, ಬಟ್ ಅವ್ರು ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ನಮ್ಮ ಇಡೀ ಸೊಸೈಟಿಯಲ್ಲಿ ಅವ್ರನ್ನ ಸಪ್ರೇಟಾಗಿ ಇಟ್ಟಿದ್ದೀವಿ ನಾವು. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆಯಿತಾ, ನಮಗೆ ಎಷ್ಟು ಜೆಂಡರ್ ರೈಟ್ಸ್ ಇದೆ, ಆ ಜೆಂಡರ್ ರೈಟ್ಸನ್ನು ಅವ್ರಿಗೆ ಕೊಡೋದಕ್ಕೆ ಯಾರೂ ಕೂಡ ತಯಾರಿಲ್ಲ, ತುಂಬ ಕೀಳಾಗಿ ನೋಡ್ತಾರೆ ಅವ್ರನ್ನ ಅನ್ನೋದನ್ನು ಡ್ಯಾನ್ಸ್ ಆಫ್ ದ ಯೂನಿಕ್ಸಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ದ ಸನ್ಶೈನ್ ಕ್ಯಾಟ್ ಟೇಕನ್ ಫ್ರಮ್ ದ ಪೋಯಮ್ ಕಲೆಕ್ಷನ್ ಆಫ್ ಪೋಯಮ್ ಕಾಲ್ಡ್ ಸಮ್ಮರ್ ಇನ್ ಕಲ್ಕತ್ತಾ. ಆಯಿತಾ, ಸಮ್ಮರ್ ಇನ್ ಕಲ್ಕತ್ತಾದಿಂದ ತೊಗೊಂಡಿರೋದು, ಇವೆಲ್ಲವೂ ಕೂಡ ಸಮ್ಮರ್ ಇನ್ ಕಲ್ಕತ್ತಾದಿಂದ ಬಂದಿರೋದು. ಓಕೆ, ಪೋಯಮ್ ಟ್ರೇಸಸ್ ದ ಜರ್ನಿ ಆಫ್ ವಿಮೆನ್ ಬಿಟ್ರೇಡ್ ಬೈ ವೇರಿಯಸ್ ಮೆನ್ ಇನ್ ಹರ್ ಲೈಫ್. ಓಕೆ, ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ತುಂಬ ಇಷ್ಟಪಟ್ಟಂತಹ ವ್ಯಕ್ತಿಗಳು ಹೇಗೆ ಒಂದು ಹುಡುಗಿನ ಬಿಟ್ಟೋಗ್ತಾರೆ ಅದರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಹಸ್ಬೆಂಡ್ ಹೂ ಟ್ರೀಟೆಡ್ ಹರ್ ಆ್ಯಸ್ ಅ ಆಬ್ಜೆಕ್ಟ್ ರ್ಯಾದರ್ ದೆನ್ ಶೋಕೇಸಿಂಗ್ ಲವ್. ಆಯಿತಾ, ಹಸ್ಬೆಂಡ್ ಯಾವ ಥರ ಹೆಂಡತಿನ ನೋಡ್ತಾರೆ ಅಂತಂದರೆ ಆಬ್ಜೆಕ್ಟ್ ಥರ, ವಸ್ತು ಥರ ನೋಡ್ತಾರೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಲವ್. ಅದ್ರ ಬಗ್ಗೆ ದ ಸನ್ಶೈನ್ ಕ್ಯಾಟಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅ ಹಾಟ್ ನೂನ್ ಇನ್ ಮಲಬಾರ್. Okay, this is also taken from the collection of poem called Summer in Calcutta. Poem talks about noontime in speaker's homeland populated by various visitors. ಇಲ್ಲಿ ಏನಂದರೆ ಹಾಟ್ ನೂನ್ ಇನ್ ಮಲಬಾರಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ನೂನ್ ಅಂದರೆ ಆಫ್ಟರ್ನೂನ್ ಟೈಮಲ್ಲಿ ಯಾರ್ಯಾರು ವಿಸಿಟರ್ಸ್ ಬರ್ತಾರೆ ಅವ್ರ ಮನೆ ಹತ್ರ, ಯಾರು ಒಂದು ಬೆಗ್ಗರ್ಸ್ ಇರ್ಬೋದು, ಫಾರ್ಚ್ಯೂನ್ ಟೆಲ್ಲರ್ಸ್ ಇರ್ಬೋದು, ಬ್ಯಾಂಗಲ್ ಸೆಲ್ಲರ್ಸ್ ಇರ್ಬೋದು, ಸ್ಟ್ರೇಂಜರ್ಸ್, ಇವರೆಲ್ಲರೂ ಬರ್ತಾ ಇರ್ತಾರೆ. ನಮ್ಮ ನೀರು ಕೊಡಿ, ಆಮೇಲೆ ಬ್ಯಾಂಗಲ್ ಸೆಲ್ ಮಾಡೋದಕ್ಕೆ ಅಂತ ಬರ್ತಾರೆ. ಬೆಗ್ಗರ್ಸ್ಗಳು ಬೆಗ್ಗಿಂಗ್ ಮಾಡೋದಕ್ಕೆ ಅಂತ ಬರ್ತಾರೆ. ಫಾರ್ಚ್ಯೂನ್ ಟೆಲ್ಲರ್ ನಿಮಗೆ ಫ್ಯೂಚರನ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ದಿಸ್ ಇಸ್ ಅ ಹಾಟ್ ನೂನ್ ಇನ್ ಮಲಬಾರ್. ನೆಕ್ಸ್ಟ್
The Freaks. The Freaks, the poet says that women finds herself totally isolated and ignored in the sexual act. She is fed up with the lustful desire of her partner in love. ಆಯಿತಾ. ಸೊ ದ ಫ್ರೀಕ್ಸಲ್ಲಿ ಏನಂತಂದರೆ ತೀರಾ ಇಂಟೆನ್ಸ್ ಆಗಿ ಹೇಳ್ತಾ ಹೋಗ್ತಾರೆ. ಸೊ ಅಂದರೆ ಡ್ಯೂರಿಂಗ್ ದ ಸೆಕ್ಷುವಲ್ ಆ್ಯಕ್ಟಲ್ಲಿ ಅವಳ ಒಪಿನಿಯನನ್ನೇನು ವ್ಯಕ್ತಪಡಿಸೋದಕ್ಕೆ ಬಿಡಲ್ಲ ಹಸ್ಬೆಂಡ್ ಅನ್ನೋರು. ಅವ್ರದ್ದೇನು ಲಸ್ಫುಲ್ ಆ್ಯಕ್ಟ್ ಇದೆ ಅದನ್ನು ಮುಗಿಸ್ಬಿಟ್ಟು ಹೋಗ್ತಾರೆ ಅನ್ನೋದನ್ನು ಏನು ಹೇಳ್ತಾರೆ ಫ್ರೀಕ್ಸಲ್ಲಿ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಯಾವುದು? ಗ್ರ್ಯಾಂಡ್ ಫ್ಲ್ಯಾಂಬಾಯಿಂಟ್ ಲಸ್ಟ್. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಯಾವುದೋ ಒಂದು ಸೆಟ್ ಪೇಪರಲ್ಲಿ ಕೇಳಿದ್ರು. ಅ ಗ್ರ್ಯಾಂಡ್ ಫ್ಲ್ಯಾಂಬಾಯಿಂಟ್ ಲಸ್ಟ್ ಈಸ್ ಅ ಲೈನ್ ಫ್ರಾಮ್ The Freaks by Kamala Das. Next, 8th one, substitute. Substitute is talking about hypocritical society ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಯಾಕಂದರೆ ಈ ಹಿಪೋಕ್ರಿಟಿಕಲ್ ಸೊಸೈಟಿಯಲ್ಲಿ ಏನಪ್ಪ ಅಂತಂದರೆ ಅವರೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡ್ತಾ ಹೋಗ್ತಿರ್ತಾರೆ. ಅದನ್ನು ನಾವು ಕಣ್ಣು ಮುಚ್ಕೊಂಡು ಫಾಲೋ ಮಾಡಬೇಕು, ಅದೇ ಇರೋದು ಅಲ್ವಾ. ಸೊ ದಿಸ್ ಇಸ್ ಬೇಸಿಕಲಿ ಅ ಸಬ್ಸ್ಟಿಟ್ಯೂಟ್. ನೆಕ್ಸ್ಟ್, ಇನ್ಹೆರಿಟೆನ್ಸ್. ನೆಕ್ಸ್ಟ್, ಜಯಸೂರ್ಯ. ಜಯಸೂರ್ಯ ಬೇಸಿಕಲಿ ಟಾಕಿಂಗ್ ಅಬೌಟ್ ಮ್ಯಾಟರ್ನಿಟಿ ಆ್ಯಂಡ್ ಚೈಲ್ಡ್ ಬರ್ತ್. ಅಂದರೆ ಹೌ ವಿಮೆನ್ ಫೀಲ್ ಬಿಫೋರ್ ಆ್ಯಂಡ್ ಆಫ್ಟರ್ ಚೈಲ್ಡ್ ಬರ್ತ್. ಅಂದರೆ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತೆ, ಆ್ಯಂಡ್ ಈವನ್ ಆಫ್ಟರ್ ಚೈಲ್ಡ್ ಬರ್ತ್ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತೆ. ಡಿಪ್ರೆಷನ್ಸ್ ಇರ್ಬೋದು, ಟೆನ್ಷನ್ಸ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಜಯಸೂರ್ಯದಲ್ಲಿ. ನೆಕ್ಸ್ಟ್, ಮೈ ಗಾಡ್ಸ್ ಟಾಕಿಂಗ್ ಅಬೌಟ್ ಲಾಸ್ ಲವ್ ಆಯಿತಾ. ಆ್ಯಂಡ್ ಏನ್ಷಿಯಂಟ್ ಮಿತ್ ಯೂಸಿಂಗ್ ಟು ಶೋಕೇಸ್ ದ ಪೇನ್ ಆಫ್ ಲಾಸ್ ಲವ್. ಅಂದರೆ ಒಂದಿಷ್ಟು ಏನ್ಷಿಯಂಟ್ ಮಿತ್ಗಳನ್ನು ಹೇಳ್ತಾ, ಕತೆಗಳನ್ನು ಹೇಳ್ತಾ ಹೋಗ್ತಾ ಹೇಳ್ತಾರೆ ಲಾಸ್ ಲವ್ ಎಷ್ಟು ಪೇನ್ಫುಲ್ ಆಗಿರುತ್ತೆ ಅನ್ನೋದನ್ನು ಮೆಗಾಟ್ಸಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಡೆಲ್ಲಿ 1984 ಆ್ಯಂಡ್ ಸ್ಮೋಕ್ ಇನ್ ಕೊಲಂಬೋ. ಇವೆರಡೂ ಕೂಡ ಒಂದೇ ಥೀಮ್ ಆಯಿತಾ. ಡೆಲ್ಲಿ 1984 ಆ್ಯಂಡ್ ಸ್ಮೋಕ್ ಇನ್ ಕೊಲಂಬೋ ಬೋತ್ ಟಾಕಿಂಗ್ ಅಬೌಟ್ ಸಿಕ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿವಿಲ್ ವಾರ್ ಇನ್ ಶ್ರೀಲಂಕಾದಲ್ಲಿ ಸಿವಿಲ್ ವಾರ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಡೆಲ್ಲಿ 1984 ಮತ್ತು ಸ್ಮೋಕ್ ಇನ್ ಕೊಲಂಬೋ ಇವೆರಡು ಕೂಡ ಸೇಮ್ ಥೀಮನ್ನು ಇಟ್ಕೊಂಡಿದೆ. ನೆಕ್ಸ್ಟ್, ದ ಲುಕಿಂಗ್ ಗ್ಲಾಸ್. ದ ಲುಕಿಂಗ್ ಗ್ಲಾಸ್ ಈಸ್ ಅಬೌಟ್ ಹೆಟರೋಸೆಕ್ಷುವಲ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಎಕ್ಸ್ಪ್ಲೈನಿಂಗ್ ದ ಥೀಮ್ ಆಫ್ ಫಿಮೇಲ್ ಡಿಸೈರ್ ಆ್ಯಂಡ್ ಮೇಲ್ ಈಗೋ ಇದರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಓಕೆನಾ. ಮ್ಯಾನ್ ವಿಮೆನ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾರೆ, ಅವರ ಸೆಕ್ಷುವಲ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾರೆ, ಆ್ಯಂಡ್ ಫಿಮೇಲ್ ಡಿಸೈರ್ ಬಗ್ಗೆ ಹೇಳ್ತಾರೆ, ಆ್ಯಂಡ್ ಮೇಲ್ ಈಗೋ ಆಯಿತಾ ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತಾರೆ. ದ ಲುಕಿಂಗ್ ಗ್ಲಾಸ್. ನೆಕ್ಸ್ಟ್, ರಿಲೇಷನ್ಶಿಪ್ ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ಫೈಂಡಿಂಗ್ ಪೀಸ್ ಇನ್ ಹರ್ ಬಿಟ್ರೇಯರ್ಸ್. ಅಂದರೆ ಇದು ಏನಪ್ಪ ಅಂತಂದರೆ ಹೌ ಕ್ಯಾನ್ ಯು ಫೈಂಡ್ ಪೀಸ್ ಇನ್ ದ ಬಿಟ್ರೇಯರ್ಸ್. ನಿಮ್ಮ ಬಿಟ್ಟೋಗಿರ್ತಾರೆ ಅಂತಹ ಒಬ್ಬ ಮನುಷ್ಯನ ಅಂಥ ಒಂದು ಮನುಷ್ಯನ ಜೊತೆ ನೀವು ಹೇಗೆ ಪೀಸ್ಫುಲ್ ಆಗಿರ್ತೀರಾ ಅನ್ನೋದು ಆಯಿತಾ. ಇನ್ ದ ಆರ್ಮ್ಸ್ ಆಫ್ ಹಿಸ್ ಲೈಫ್, ಅದಾದ ಲೈಕ್ ಬಿಟ್ರೇಯರ್ಸ್ ಆರ್ಮ್ಸಲ್ಲಿ ಹೇಗೆ ಪೀಸ್ಫುಲ್ ಆಗಿರ್ತೀರಾ ಅನ್ನೋದನ್ನು ಹೇಳ್ತಾರೆ. ಓಪನಿಂಗ್ ಲೈನ್ ಏನು? ದಿಸ್ ಲವ್ ಓಲ್ಡರ್ ದ್ಯಾನ್ ಐ. ಓಕೆ, ದಿಸ್ ಓಪನಿಂಗ್ ಲೈನ್ ಯಾವುದು? ದಿಸ್ ಲವ್ ಓಲ್ಡರ್ ದ್ಯಾನ್ ಐ. ನೆಕ್ಸ್ಟ್, ಇನ್ವಿಟೇಷನ್ ರಿಟನ್ ಇನ್ ದ ಫಾರ್ಮ್ ಆಫ್ ಇಂಟರ್ನಲ್ ಮೊನಲಾಗ್ ಅಂತ ಹೇಳ್ಬೋದು ಆಯಿತಾ. ಸೊ ದಿಸ್ ಪೋಯಮ್ ಇಸ್ ಅಡ್ರೆಸ್ ಟು ದ ಸಿ. ಸಮುದ್ರಕ್ಕೆ ಹೇಳ್ತಾ ಹೋಗ್ತಾರೆ, ಅಡ್ರೆಸ್ ಮಾಡ್ತಾ ಹೋಗ್ತಾರೆ. ಡಾಮಿನೆಂಟ್ ಮೂಡ್ ಏನು? ಡೆತ್ ಬೈ ಡ್ರಾನಿಂಗ್ ಆಯಿತಾ. ಸೊ ಅಂದರೆ ಪೋಯೆಟಿಗೆ ಅನಿಸುತ್ತೆ ಅಥವಾ ಸ್ಪೀಕರಿಗೆ ಅನಿಸುತ್ತೆ ಶಿ ಶುಡ್ ಡೈ ಹೇಗೆ? ಬೈ ಡ್ರಾನಿಂಗ್. ಸೊ ದಿಸ್ ಇಸ್ ಇನ್ವಿಟೇಷನ್. ಲೆಟ್ಸ್ ಡಿಸ್ಕಸ್ ಅಬೌಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಅಂದರೆ ನಿಮಗೆ ಲೈಕ್ ಇನ್ ಡೀಟೇಲ್ ಆಗಿ ಏನು ಅಂದರೆ ಲೈಕ್ ಇನ್ ಡೀಟೇಲ್ ಸಮ್ಮರಿ ಬೇಡ, ಮೇನ್ ಪಾಯಿಂಟ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪೋಯಮ್ಸ್ ಇನಫ್ ಏನಿದೆ ಅದು ಸಾಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಓಪನಿಂಗ್ ಲೈನ್, ವೆರಿ ಇಂಪಾರ್ಟೆಂಟ್ ಲೈನ್, ಇದ್ರ ಬಗ್ಗೆ ತಿಳ್ಕೊಂಡಿರಿ. ಆ್ಯಂಡ್ ವಾಟ್ ಆರ್ ದ ಪೋಯಮ್ಸ್ ರಿಟನ್ ಬೈ ಕಮಲಾ ದಾಸ್ ಅದ್ರ ಬಗ್ಗೆನೂ ಗೊತ್ತಿರಲಿ. ಯಾಕೆಂತಂದರೆ ಕೆಲವೊಂದು ಸರಿ ಮ್ಯಾಚ್ ದ ಫಾಲೋವಿಂಗ್ಸಲ್ಲಿ ಇರ್ಬೋದು, ಅಥವಾ ಈ ವರ್ಕ್ಸ್ಗಳನ್ನ ಯಾರು ಬರೆದಿರೋದು ಅಂತಲೂ ಕೇಳೋದ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ನೋಡಿ, UGC ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಆ್ಯನ್ ಇಂಟ್ರೊಡಕ್ಷನ್ ಬೈ ಕಮಲಾ ದಾಸ್ ಈಸ್ a short story in the theme of people, rights and freedom. It's not short story. An introduction and ಈಗಷ್ಟೇ ಡಿಸ್ಕಸ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಇಟ್ಸ್ ನಾಟ್ ಶಾರ್ಟ್ ಸ್ಟೋರಿ. ಇಂಟ್ರೊಡಕ್ಷನ್ ಇನ್ ಹರ್ ಆಟೋಬಯೋಗ್ರಫಿ ಕಾಲ್ಡ್ ಮೈ ಸ್ಟೋರಿ. ನೋ, ಮೈ ಸ್ಟೋರಿ ಇಸ್ ಅ ಪ್ರೋಸ್, ರೈಟ್? ಮೈ ಸ್ಟೋರಿ ಡಿಫ್ರೆಂಟ್ ಆ್ಯಂಡ್ ಇಂಟ್ರೊಡಕ್ಷನ್ ಇಸ್ ಡಿಫ್ರೆಂಟ್.
Then essay on the theme of gender rights. No, it's not an essay. Last one, the poem of resistance and protest. This is correct. Okay, the poem of resistance and protest. Next, identify the poem. My man, my sons, forming the axis, while I, wife and mother, insignificant as a fly, climbed the glass plane of their eyes. So this is the identify the poem. Your poem idu? Poem is basically The Widow's Lament by Kamala Das. Okay. So this poem yavudu? Widow's Lament. Okay. Next nodi, match the following ali. Aurobindo, Kamala Das, P. Lal, Toru, Dutt. Aurobindo, Savitri. Correct. Kamala Das, Old Playhouse and Other Poems. P. Lal banbitu Calcutta, a long poem. Toru Dutt, A Chef Greenland in Frenchfield. So this is the answer. Okay. Illi stop ಮಾಡ್ತೀನಿ. So ಈ PDF ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. Feel free to join this channel and get the PDF of this particular class. Okay. So until then, what you have to do is like, share, subscribe. Most important, comment. Okay. So through this I can understand how is the class ಅಂತ ನಂಗೆ ಗೊತ್ತಾಗುತ್ತೆ. So it's very important. Apart from that, until then, take care. Bye bye.